ಪದ್ಮಾವತಿ ನಮ್ಮ ತಾಯಿ ಅಲ್ಮೇಲು 48 ಮೈಸೂರು ರೋಡ್ ಸರ್ಕಲ್. ಕರ್ಕೊಂಡೋಗಿದ್ವಿ, ಅಲ್ಲಿ ಟೆಸ್ಟ್ ಮಾಡಿದಾಗ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ಅವ್ರು ಡಾಕ್ಟರ್ ಹೇಳಿದ್ರು ತುಂಬ ವೀಕ್ ಇದೆ ಅಂತ ಕರ್ಕೊಂಡಿದ್ವಿ. ಅವಾಗ ಡಾಕ್ಟರ್ ಹೇಳಿದ್ರು ಅವಾಗ ಇಲ್ಲಿ ನೋವಿತ್ತು, ನುಂಗಕ್ಕಾಯ್ತಿರ್ಲಿಲ್ಲ, ಕೆಂಪು ಜಾಸ್ತಿ ಇತ್ತು, ಕಫ ಬರ್ತಿತ್ತು, ನುಂಗಕ್ಕಾಯ್ತಿ ಅಂತ ತುಂಬ ಅಳ್ತಾಯಿದ್ರು, ಕಷ್ಟಪಡ್ತಾಯಿದ್ರು. ಆಮೇಲೆ ಕರ್ಕೊಂಡೋಗಿದ್ವಿ ನಾವು. ಟ್ರೋತ್ ಇನ್ಫೆಕ್ಷನ್ ಆಗೈತೆ ಅಂತೇಳಿ ಎಲ್ಲ ಹೊಟ್ಟೆಗೆ ಪೈಪ್ ಹಾಕಿದ್ದಾರೆ. ಇಲ್ಲಿ ಉಸಿರಾಡಕ್ಕೆ ಒಂದು ಪೈಪ್ ಹಾಕವ್ರೆ, ಅದನ್ನಕ್ಕಂತ ಉಸಿರಾಡ್ತವ್ರೆ, ಹೊಟ್ಟೆಗೆ ಪೈಪ್ ಹಾಕೋದು, ಊಟ ಗಂಜಿ ಜ್ಯೂಸು ಆ ಥರ ಕೊಡ್ತಿದ್ದೀವಿ. ಇವಾಗ ಒಂದು 3 ತಿಂಗಳು ಆಯ್ತು, ಈ ತಿಂಗಳು ಮುಗಿದ್ರೆ 4 ತಿಂಗಳು. ಒಂದು ಕೀಮೋ ಕೊಟ್ಟರು, ಏನೂ ಇಂಪ್ರೂವ್ಮೆಂಟ್ ಗೊತ್ತಿಲ್ಲ, ತಿರ್ಗಾ ಇನ್ನೂ ವೀಕ್ ಆಯ್ತಿದ್ರು. ಅದಕ್ಕೆ ಡಾಕ್ಟ್ರು ಆಗಲ್ಲ ಅಂದ್ಬಿಟ್ರು. ಆಮೇಲೆ ನಮ್ಮ ತಂಗಿ ಸಿಸ್ಟರು ಅವಳಿಗೆ ಯಾರಿಗೂ ಹೇಳಿದ್ರಂತೆ ಇಲ್ಲಿ ಕೊಡ್ತಾರೆ ಮೆಡಿಸಿನ್ ಅಂತ, ಅದು ಇಲ್ಲಿ ಕರ್ಕೊಬಂದ್ವಿ. ಡಾಕ್ಟ್ರು ಆಗುತ್ತೆ ಮೆಡಿಸಿನ್ ಕೊಡ್ತೀವಿ ಅಂದರು. ಇವತ್ತು ಕರ್ಕೊಂಡು ಹೋಗ್ತೀನಿ, ಕೊಟ್ಟು ನೋಡಬೇಕು. ಅದೇ ಕಫ ಜಾಸ್ತಿ ಬರುತ್ತೆ, ಕೆಮ್ಮು, ನೋವು ಜಾಸ್ತಿ ಇದೆ, ಫುಲ್ಲಾಗಿ ಊದ್ಕೊಬಿಟ್ಟೈತೆ, ನೋವು ಜಾಸ್ತಿ ಇದೆ ಅಂತ. ಅದರಿಂದ ಅವ್ರು ನಿದ್ದೆ ಮಾಡ್ತಿಲ್ಲ ರಾತ್ರಿ ಹೊತ್ತು, ಯಾರೂ ನಿದ್ದೆ ಮಾಡೋಕ್ಕಾಗಲ್ಲ, ತುಂಬ ಅಳೋದು, ಮಾತ್ರೆ ಹಾಕಿ ಅನ್ನೋದಕ್ಕೆ ನೋವಿಗೆ ಕಡಿಮೆ ಆಗೋಕ್ಕೆ. ಡಾಕ್ಟ್ರು ಜಾಸ್ತಿ ಮಾತ್ರೆ ಕೊಡ್ಬೇಡಿ ಅಂದವ್ರೆ, ಇನ್ನೂ ಎಫೆಕ್ಟ್ ಆಗುತ್ತೆ ಅಂತ. ಅದು ಸ್ಟಾಪ್ ಮಾಡಿದ್ವಿ ಮೆಡಿಸಿನ್. ಇವಾಗ ಆಪ್ರೇಷನ್ ನಾವು ಕೇಳಿದ್ವಿ, ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಯಾಕಂದರೆ ಆಪ್ರೇಷನ್ ಇನ್ನೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರು, ಆಗಲ್ಲ ಅಂದ್ಬಿಟ್ರು. ಆಮೇಲೆ ಎಲ್ಲ ಕಡೆನೂ ಹೇಳಿದ್ರು ಆಯುರ್ವೇದಿಕ್ ಆಗುತ್ತೆ, ಅದು ಟ್ರೈ ಮಾಡಿ ಅಂತ ಅನ್ನೋ ನಂಬಿಕೆಯಿಂದ ತಗೋತಾ ಇದ್ವಿ.